ಈಗ ನಾವು ತೋರಿಸುತ್ತಿರುವ ಸೀರೆಗಳು ಇದೆಲ್ಲ ಆಫರಲ್ಲಿ ಕೊಡ್ತಾ ಇರೋ ಸೀರೆಗಳು. ಯಾಕೆ ಹೇಳ್ತೀನಿ ಅಂದರೆ, ನೋಡಿ, ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಏನ್ರಿ ಆಫರಲ್ಲಿ ಕೊಡ್ತಾರೆ ಅಂತಂದರೆ ಇವ್ರು ಏನೋ ಇರುತ್ತೆ ಬಿಡಿ ಅಂತ. ಆ ಥರ ಏನೂ ಇಲ್ಲ. ತುಂಬ ಪ್ರಾಂಪ್ಟಾಗಿ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಇದರ ಮೆಟೀರಿಯಲ್ ಚಾರ್ಜ್ ಮಾತ್ರನೇ ತಗೊಳ್ತಾ ಇರೋದು. ಇದನ್ನು ಬಿಟ್ಟು ಇದಕ್ಕೆ ಬೇರೆ ಯಾವುದೇ ಚಾರ್ಜಸ್ ಕೂಡ ಇದಕ್ಕೆ ಚಾರ್ಜ್ ಮಾಡಿಲ್ಲ. ಪ್ಲಸ್ GST 5% GST ಕಂಪಲ್ಸರಿ ಆಗುತ್ತೆ. ಹಂಗಾಗಿ ಈ ಸೀರೆಗಳನ್ನ ಈ ತಯಾರಾಗಿರೋ ರೇಟ್ ಮಾತ್ರನೇ ನಿಮಗೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಈ ಸೀರೆಗಳನ್ನ ತೋರಿಸ್ತಿರೋದು. ಸ್ವಲ್ಪ ಹೆಚ್ಚು ಕಡಿಮೆನಲ್ಲಿ ಒಂದು 200ರಿಂದ 250 ಸೀರೆ ಇದೆ. ಬಹಳ ಜನಕ್ಕೆ ಕೊಡ್ತೀನಿ ಅಂತ ಹೇಳಿದ್ದೆ, ಇವಾಗಲೂ ಬಂದಿದೆ. ಈ ವಿಡಿಯೋದಲ್ಲಿ ನೋಡಿ ನೀವು ಇದನ್ನ ಅಂಗಡಿಗೆ ಬಂದು ತಗೋಬಹುದು. ಈಗ ಯಾಕಂದ್ರೆ ವರಮಹಾಲಕ್ಷ್ಮಿ ಹತ್ರ ಇರೋದ್ರಿಂದ ಜಲ್ದಿ ರೀಚ್ ಆಗದೆ ಹೋದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಈಗ ಸದ್ಯಕ್ಕೆ ವರಮಹಾಲಕ್ಷ್ಮಿವರೆಗೂ ಆನ್ಲೈನ್ ಬುಕ್ಕಿಂಗ್ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದೀವಿ. ಆಮೇಲೆ ಆ ಪ್ರೆಷರ್ ತಡೆಯೋಕ್ಕಾಗಲ್ಲ. ಹಾಗಾಗಿ ನೀವು ಈ ಸೀರೆಗಳನ್ನ ಅಂಗಡಿಯಲ್ಲಿ ಬಂದು ತಗೋಬಹುದು. ಕೇವಲ ಮೆಟೀರಿಯಲ್ ಚಾರ್ಜ್ ಅಂದರೆ ಇದಕ್ಕೆ ತಯಾರಾಗಬೇಕಾದ್ರೆ ರೇಷ್ಮೆ, ಝರಿ, ವೀವಿಂಗ್ ಚಾರ್ಜ್ ಇಷ್ಟನ್ನು ಮಾತ್ರನೇ ಹಾಕಿದ್ದೀವಿ. ಅದಕ್ಕೆ ಯಾವುದೇ ಎಕ್ಸ್ಪೆಂಡೇಷನ್ ಲಾಭ ಆಗಲಿ ಏನು ತೊಗೊಳ್ತಿದ್ದಂಗೆ ನಿಮಗೆ ಈ ಸೀರೆಗಳನ್ನ ಕೊಡ್ತಾ ಇದ್ದೀವಿ. ಎಲ್ಲೂ ಸಿಗಲ್ಲ ಕೈಮಗ್ಗದಲ್ಲಿ ಈ ರೇಷ್ಮೆ, ಪ್ಯೂರ್ ರೇಷ್ಮೆನಲ್ಲಿ ಅಂತ ನಾನು ಅಂತಿದ್ದೀನಿ. ಸಿಕ್ಕರೆ ಒಂದು ವೇಳೆ ನಿಮಗೇನಾದರೂ ಇದಕ್ಕೂ ಕಡಿಮೆ ಸಿಕ್ಕರೆ ಅಲ್ಲಿ ತೊಗೊಳ್ಳಿ. ಬಟ್ 100ಕ್ಕೆ 100 ನಂಬಿಕೆ ಮೇಲೆ ಹೇಳ್ತಾ ಇದ್ದೀನಿ ನಿಮಗೆ ನಾನು. ಈ ಸೀರೆಗಳು ಪೂರ್ತಿ ರೇಷ್ಮೆದು, ಯಾವುದೇ ಥರದ ಮಿಸ್ಟೇಕ್ ಇಲ್ಲ, ಯಾವುದೇ ಥರದ ಮಿಕ್ಸ್ ಇಲ್ಲ, ಯಾವುದೇ ಥರದ್ದಿಲ್ಲ. ನನಗೆ ಇಷ್ಟು ಜನ ಸಪೋರ್ಟ್ ಮಾಡೋದ್ರಿಂದ ನಾನು ನಿಮಗೆ ಪ್ರಾಫಿಟ್ಲೆಸ್ ಆಗಿ 1,000 ಸೀರೆ ಕೊಡ್ಬೇಕು ಅನ್ಕೊಂಡಿದ್ದೆ. ಆ ವರಮಹಾಲಕ್ಷ್ಮಿ ಅಷ್ಟೊತ್ತಿಗೆ ಅಷ್ಟೊಂದು ಪ್ರೊಡಕ್ಷನ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಈಗ 200ರಿಂದ 250 ಸೀರೆ ಬೆಂಗಳೂರು ಅಂಗಡಿಯಲ್ಲಿದೆ. ದಯಮಾಡಿ ಅಂಗಡಿಗೆ ಬಂದವರು ಈ ಸೀರೆಗಳು ಬೇಕು ಅಂದರೆ ಕೇಳಿ ತಗೊಳ್ಳಿ. ಇದ್ರ ಬೆಲೆ ಕೂಡ ನಿಮಗೆಲ್ಲ ಗೊತ್ತಿದೆ. ಈ ಕಮ್ಮಿ ಬೆಲೆಗೆ ಎಲ್ಲೂ ಸಿಗಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ದಯಮಾಡಿ ಇದನ್ನ ನಿಮ್ಗೆ ಈ ಟೈಮಲ್ಲಿ ಇದು ಒಂದು ಉಪಯೋಗ ಅಂತ ಅನ್ಕೊಳ್ತೀನಿ. ಬಂದು ಈ ಸೀರೆಗಳನ್ನ ಖರೀದಿ ಮಾಡ್ಬೋದು.
ನಿಮ್ಮಲ್ಲಿ ಯಾರಿಗಾದರೂ ಲಾಸ್ಟ್ ಟೈಮ್ ಈ ಸೀರೆಗಳು ಮಿಸ್ ಆಗಿದ್ದರೆ ಅವರು ಈ ಸೀರೆಗಳನ್ನು ಸೋಮವಾರ ಬೆಳಿಗ್ಗೆ ನಮಗೆ ಫೋನ್ ಮಾಡಿ ನಿಮಗೆ ಫೋಟೋಸ್ ಹಾಕ್ತೀವಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಸಾಧ್ಯನೇ ಇಲ್ಲ ಕಳಿಸೋಕ್ಕೆ. ದಯಮಾಡಿ ಯಾರು ಬೇಜಾರಾಗಬೇಡಿ. ವಿಡಿಯೋ ಪೂರ್ತಿ ನೋಡಿ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡ್ತೀರಾ ಅಂತ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.